ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಯಾವಾಗಲೂ ಸಂಜೆ ಟೈಮ್ ವೀಡಿಯೋನ ಶೂಟೇ ಮಾಡೋದಿಲ್ಲ, ಯಾಕಂದರೆ ಮಕ್ಕಳು ಇರ್ತಾರೆ ಮತ್ತು ಫೋನೆಲ್ಲ ಬೀಳಿಸ್ತಿರ್ತಾರೆ. ಅದಕ್ಕೋಸ್ಕರ ನಾನು ಸಾಯಂಕಾಲ ಟೈಮ್ ವೀಡಿಯೋನ ಮಾಡ್ತಿರಲಿಲ್ಲ. ಇವತ್ತು ನಾನು ನೆನ್ನೆನೂ ವೀಡಿಯೋ ಹಾಕಿಲ್ಲ, ಅದಕ್ಕೋಸ್ಕರ ಸಂಜೆನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಮಾಡ್ಕೊಬಿಟ್ರೆ ನಂಗೆ ಈಸಿ ಆಗಿಬಿಡುತ್ತೆ. ಬೇಗ ಎದ್ದಿರ್ತೀನಿ, ಎಲ್ಲ ಅಡುಗೆ ಕೆಲಸನೂ ಇರುತ್ತೆ, ಅಡುಗೆ ಕೆಲಸನೂ ಆಗಿಬಿಡುತ್ತೆ, ಮತ್ತು ವಿಡಿಯೋ ಶೂಟ್ನೂ ಮಾಡ್ಕೊಬಿಡ್ತೀನಿ. ಮಕ್ಕಳು ಇನ್ನೂ ಮಲಗಿರ್ತಾರೆ, ಆದರೆ ಸಾಯಂಕಾಲ ಟೈಮ್ ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ಶೂಟ್ ಮಾಡೋದಕ್ಕೆ. ಆದರೆ ನಾನು ನೆನ್ನೆನೂ ವೀಡಿಯೋ ಹಾಕಿಲ್ಲ, ಅದಕ್ಕೋಸ್ಕರ ಇವಾಗಲೇ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇವತ್ತು ಸಂಜೆ ಊಟಕ್ಕೆ ಹೆಸ್ರು ಕಾಳು ಮತ್ತು ಅಕ್ಕಿನ ನೆನೆ ಹಾಕಿದ್ದೆ. ಅದಕ್ಕೂ ಹೆಸ್ರು ಕಾಳನ್ನು ದೋಸೆ ಮಾಡ್ಕೊಬಿಡೋಣ, ಮಕ್ಳಿಗೂ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಗುಂಡು ಬದನೆಕಾಯಿ ಪಲ್ಯ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಫೇವ್ರೆಟ್ಟು ಗುಲಾಬ್ ಜಾಮೂನು, ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಂದ ಬರಬೇಕಾದ್ರೆ ಗುಲಾಬ್ ಜಾಮೂನ್ ಪಾಕೆಟ್ ತಗೋಸ್ಕೊ ಬಂದಿದ್ರು. ಅದಕ್ಕೆ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಅಂದ್ಬಿಟ್ಟು ಗುಲಾಬ್ ಜಾಮೂನು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲೇ ಗುಲಾಬ್ ಜಾಮೂನ್ ಮಾಡಿಟ್ಬಿಟ್ರೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸಕ್ಕರೆಯಲ್ಲಿ ನೆನೆಯುತ್ತೆ, ಪಾನಕದಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟೇ ಮಾಡಿಡ್ತಾ ಇದ್ದೀನಿ. ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ, ಇದೊಂದು ಪ್ರಾಬ್ಲಮ್ಮು ನನಗೆ. ನನ್ನ ಮಗ ಅಂತೂ ಗ್ಯಾಸ್ ಸ್ಟವ್ ಮುಂದೆನೇ ಬರ್ತಾರೆ, ಅದೊಂದು ಭಯ. ಕೆಳಗಡೆ ಇಳಿಸಿದ್ರೂ ಹೋಗೋದು ಇಲ್ಲ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ವಿಡಿಯೋ ಶೂಟೆಲ್ಲ ಬೆಳಗ್ಗೆ ಟೈಮೇ ಮಾಡ್ಕೊಬಿಡ್ತೀನಿ. ಬೆಳಗ್ಗೆನೇ ಬೇಗ ಎದ್ಬಿಟ್ರೆ ಅದೊಂದು ನನಗೆ ಈಸಿ ಆಗುತ್ತೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟಿರ್ತೀನಿ ನಾನು. ಮಧ್ಯಾಹ್ನ ರಾತ್ರಿಗೆ ಸಾಂಬಾರಾಗಿರ್ಬೋದು, ಈ ಥರ ಏನಾದರೂ ಮಾಡ್ಕೊಳ್ಳೋದಾದರೆ ಮಾಡ್ಕೊಬಿಡ್ತೀನಿ. ಆದರೆ ಇವತ್ತು ಅಡುಗೆ ಮಧ್ಯಾಹ್ನ ಟೈಮ್ ಸಾಂಬಾರೇನು ಮಾಡ್ಕೊಂಡಿರಲಿಲ್ಲ, ಸಾಯಂಕಾಲನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ. ಆದರೆ ಅಡುಗೆ ಮಾಡೋಕ್ಕೂ ಬಿಡ್ತಾಯಿಲ್ಲ. ಹೇಗೋ ಸಮಾಧಾನ ಮಾಡಿ ನನ್ನ ಹಸ್ಬೆಂಡ್ ಹತ್ರ ಬಿಟ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ನಿಮಗೇನು ಮನೇಲಿದ್ದೀರಾ, ಮಕ್ಕಳು ನೋಡ್ಕೋತೀರಾ, ಅಡುಗೆ ಮಾಡ್ತೀರಾ ಅಷ್ಟೇ, ಹೊರ್ಗಡೆ ಕೆಲಸ ಮಾಡೋರ್ಗೆ ಗೊತ್ತು ಕಷ್ಟ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತು, ಅವ್ರವ್ರು ಮಾಡ್ತಿರ್ತಾರೆ ಕಷ್ಟ ಸುಖ ಏನು ಅಂತ. ಆದರೆ ಹೊರ್ಗಡೆ ಹೋಗಿ ಒಂದು ಕೆಲಸ ಬಂದುಬಿಡ್ಬೋದು. ಮನೇಲಿದ್ದು ಕೆಲಸ ಮಾಡ್ತೀವಲ್ಲ, ನಿಜವಾಗ್ಲೂ ಅವ್ರಿಗೆ ಗೊತ್ತು. ಮನೇಲಿ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಅವ್ರಿಗೆ ಅಡುಗೆ ಮಾಡೋದಾಗಿರ್ಬೋದು, ತಿನ್ಸೋದಾಗಿರ್ಬೋದು, ನಿಜವಾಗ್ಲೂ ಅವ್ರವ್ರ ಕೆಲಸದ ಮೇಲೆ ಅವ್ರ ರೆಸ್ಪೆಕ್ಟ್ ಇದೆ. ಆದರೆ ಮನೇಲೇ ಇದ್ದು ನೀನು ಏನು ಮಾಡ್ತೀಯಾ, ಅಡುಗೆ ಮಾಡ್ತೀಯಾ, ಮತ್ತು ಮಕ್ಕಳು ನೋಡ್ಕೊತೀಯಾ, ಅಷ್ಟು ಬಿಟ್ಟರೆ ನೀನೇನು ಮಾಡ್ತೀಯಾ ಅಂತ ಮಾತಾಡ್ತಿರ್ತಾರಲ್ಲ ಒಬ್ಬರು. ನಿಜವಾಗ್ಲೂ ಗೊತ್ತಿರೋರಾದರೆ ಈ ಥರ ಮಾತಾಡೋಲ್ಲ, ಗೊತ್ತಿಲ್ಲದೆ ಹೋದರೆ ಈ ಥರ ಮಾತಾಡೋದು. ಮಕ್ಳಿಗೆ ತಿನ್ಸೋದಾಗಿರ್ಬೋದು, ಅವ್ರನ್ನ ಸಮಾಧಾನ ಮಾಡೋದಾಗಿರ್ಬೋದು, ಎಲ್ಲ ತುಂಬಾ ಕಷ್ಟ ಇರುತ್ತೆ. ಹೊರಗಡೆ ಹೋಗಿ ಕೆಲಸ ಬಂದುಬಿಡ್ತಾರಲ್ಲ, ಅದು ಒಂದೇ ಕೆಲಸ, ಅವ್ರಿಗೆ ಗೊತ್ತಾಗೋದು ಇಲ್ಲ. ಒಂದು ಕೆಲಸ ಬಂದುಬಿಡ್ತಾರೆ. ಆದರೆ ಮನೇಲಿದ್ದು ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಿರಲ್ಲ. ಮನೆ ಕ್ಲೀನ್ ಆಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಮಕ್ಕಳು ರೆಡಿ ಮಾಡಿ ಕಳಿಸೋದಾಗಿರ್ಬೋದು, ಮಕ್ಳಿಗೆ ತಿನ್ನಿಸೋದೇ ಮೇಯ್ನ್ ಪ್ರಾಬ್ಲಮ್ಮು. ಅದರಲ್ಲೂ ಚಿಕ್ಕ ಮಕ್ಳು ಇದ್ಬಿಟ್ರಂತೂ ಅವ್ರಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿನ್ನಿಸೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿರುತ್ತೆ. ಅದೇನು ಕಷ್ಟ, ಅದು ಯಾವ ಥರ ಇದು ಅಂತ ಪ್ರತಿ ತಾಯಂದಿರಿಗೂ ಗೊತ್ತು. ಮಕ್ಕಳಿರೋರಿಗೆಲ್ಲ ಕಷ್ಟ ಗೊತ್ತಿರುತ್ತೆ. ಅದು ಮನೇಲಿ ಯಾವ ಥರ ಕೆಲಸಕ್ಕೆಲ್ಲ ಮೇಂಟೈನ್ ಮಾಡಬೇಕು, ಮತ್ತು ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಊಟ ಮಾಡ್ಸೋಕೆ ಬೆಳಗ್ಗೆ ಟೈಮ್ ತಿಂಡಿ ತಿನ್ಸೋಕೆ ಹಿಡಿದ್ರೆ ಒಂದು 2 ಅವರು ನಾವು ಏನು ಮೊಬೈಲು ಟಿ ವಿ ಏನು ಕೊಡ್ದೇ ತಿನ್ನಿಸ್ತೀವಿ ಹೊರಗಡೆ ನೋಡಿಕೊಂಡು ಅಂದರೆ ಒಂದು 2 ಅವರ್ಸ್ ಬೇಕಾಗುತ್ತೆ. ಅದು ಇದು ಏನಾದರೂ ತೋರಿಸಿ ಎಷ್ಟು ಸರ್ಕಸ್ ಮಾಡ್ತೀವಿ ಅಂತ ಅವರಿಗೆ ಗೊತ್ತು. ಮತ್ತು ಅವ್ರಿಗೆ ತಿನ್ನಿಸಿ ಈಗ ಬೆಳಗ್ಗೆ ಟೈಮೇ 1 ಅವರ್ 2 ಅವರ್ ಬೆಳಗ್ಗೆ ಟೈಮೇ ಹೋಗ್ಬಿಡುತ್ತೆ. ಇನ್ನು ಮಧ್ಯಾಹ್ನ ಅವ್ರು ಮಲಗಿಸಿ ಕೆಲಸ ಇರುತ್ತೆ, ಮನೆ ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು, ಪುನಃ ಸಾಯಂಕಾಲ ಅಡುಗೆ ಏನು ಅಂತ ಇರುತ್ತೆ ಅದೆಲ್ಲ ಮಾಡ್ಕೊಳ್ಳೋದಾಗಿರ್ಬೋದು. ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ. ಮಾತಾಡೋರೇನು ಮಾತಾಡ್ತಾರೆ ಗೊತ್ತಿರಲ್ಲ. ಗೊತ್ತಿರೋರಾದರೆ, ಅರ್ಥ ಮಾಡ್ಕೊಳ್ಳೋರಾದರೆ, ಇಲ್ಲ ಮನೇಲಿದ್ದು ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಕೆಲಸ ಇರುತ್ತೆ, ನಾವೇನು ಹೊರಗಡೆ ಒಂದು ಕೆಲಸ ಬಂದುಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲದೆ ಹೋದವರು ಸುಮ್ಮನೆ ಮಾತಾಡ್ತಾರೆ. ಮತ್ತು ಗುಲಾಬ್ ಜಾಮೂನ ಫಸ್ಟೇ ಕಲಸಿಟ್ಬಿಟ್ಟಿದ್ದೀನಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು ಫಸ್ಟ್ ಕಲಸಿಟ್ಬಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಅಷ್ಟರಲ್ಲಿ ನಾನು ಬದನೆಕಾಯಿನೂ ಕಟ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹೊರ್ಗಡೆ ಕೆಲಸ ಮಾಡೋರಿಗೆ, ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗೋರಿಗೆ ಅವ್ರದ್ದೇ ಆದ ಕೆಲಸ ಇರುತ್ತೆ, ಅವ್ರದ್ದೇ ಆದ ಕೆಲಸದ ಪ್ರೆಷರ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಕೆಲಸ ಅವ್ರವರೇ ಮಾಡಲೇಬೇಕಲ್ವ. ಇವಾಗ ಮನೇಲಿದ್ದು ಮಾಡ್ತಾರೆ ಅಂತ ಅಂದರೆ ಫಸ್ಟು ಮನೇಲಿ ಹೌಸ್ ವೈಫ್ ಆಗಿ ಕೆಲಸ ಮಾಡೋದಿದೆಯಲ್ಲ, ಮನೇಲಿ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಇಡೀ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಇಡೀ ಫ್ಯಾಮಿಲಿನ ನೋಡ್ಕೋತಾ ಇರ್ತೀವಿ ನಾವು.
ಅಡುಗೆ ಆಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಹಸ್ಬೆಂಡ್ ಲಂಚ್ ಬಾಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ತಿರ್ತೀವಿ. ಅರ್ಥ ಮಾಡ್ಕೊಳ್ಳೋರಾದರೆ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇಲ್ಲ ಮನೇಲಿದ್ದು ಕೆಲಸ ಮಾಡೋರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅಂತ. ಆದರೆ ಈಗ ಅರ್ಧಂಬರ್ಧ ತಿಳ್ಕೊಂಡು ಸುಮ್ಮನೆ ಮಾತಾಡ್ತಿರ್ತಾರಲ್ಲ, ಅವ್ರು ಏನು ಹೇಳ್ತಿರ್ತಾರೆ ಅಂದರೆ, ನೀವೇನು ಮಾಡ್ತೀರಾ, ಮನೇಲಿದ್ದ ಮಕ್ಕಳು ನೋಡ್ಕೋತೀರಾ, ಅಡುಗೆ ಮಾಡ್ತೀರಾ, ಅದು ಬಿಟ್ಟರೆ ಇನ್ನೇನು ಮಾಡ್ತೀರಾ, ಆಮೇಲೆ ಮಧ್ಯಾಹ್ನ ಟೈಮೆಲ್ಲ ಮಲಿಕೋತೀರಾ. ನಿಜವಾಗ್ಲೂ ಬೆಳಗ್ಗೆ ಟೈಮ್ ನಾವು ಬೇಗ ಎದ್ದಿರ್ತೀವಿ, ಬೇಗ ಎದ್ದು ಕೆಲಸ ಮಾಡಬೇಕು, ಮಕ್ಕಳು ಮಲಗಿರುವಾಗಲೇ ನಾವು ಕೆಲಸ ಮಾಡ್ಕೋಬೇಕು ಅಂತ ಬೆಳಗ್ಗೆ ಟೈಮ್ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿರ್ತೀವಿ. ಬೆಳಗ್ಗೆ ಟೈಮ್ ನಾವು ಬೇಗ ಎದ್ದಿರ್ತೀವಿ ಅಂತಂದರೆ ಮಧ್ಯಾಹ್ನ ಟೈಮ್ 1 ಅವರ್ ಮಲಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನಮಗೂ ನಿದ್ದೆ ಬೇಕು, ನಾವು ಆರೋಗ್ಯವಾಗಿರಬೇಕು, ನಾವು ಚೆನ್ನಾಗಿದ್ದರೆ ಫ್ಯಾಮಿಲಿ ಎಲ್ಲ ನೋಡ್ಕೋಬೋದು. ಒಂದಿನ ಏನಾದರೂ ಹುಷಾರು ತಪ್ಪಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಮಕ್ಕಳು ನೋಡಿದ್ರೆ ಒಂಥರ ಅನಿಸ್ಬಿಡುತ್ತೆ, ಅಯ್ಯೋ ಸರಿಯಾಗಿ ಅಡುಗೆ ಮಾಡಿಕೊಡ್ಲಿಲ್ಲ, ಮಕ್ಕಳಿಗೆ ಊಟ ತಿನ್ಸೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಆರೋಗ್ಯನೂ ನಾವು ನೋಡ್ಕೋಬೇಕು. ಬೆಳಗ್ಗೆ ಟೈಮ್ ಎದ್ದಿರ್ತೀವಿ ನಾವು ಬೇಗ, ಮಧ್ಯಾಹ್ನ ಟೈಮ್ 1 ಅವರ್ ಮಲಿಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಪಲ್ಯನೂ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಎಲ್ಲನೇ ಒಗ್ಗರಣೆಗೆಲ್ಲ ಹಾಕಿ, ಮತ್ತು ಅದ್ರ ಜೊತೆಗೆ ಖಾರದ ಪುಡಿ, ಒಂದು ಸ್ವಲ್ಪ ಕಡಲೆ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಹಾಕಿದ್ರೆ ಇದು ಬದನೇಕಾಯಿ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಚ್ಚೆಳ್ಳು ಪುಡಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಎಲ್ಲನೂ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ 1 ವಿಸಿಲ್ ಹೊಡ್ಸ್ಕೊತೀನಿ ನಾನು. ಬದನೇಕಾಯಿ ಬೇಗ ಬೆಂದೋಗುತ್ತಲ್ಲ ಅದಕ್ಕೆ. ಅಷ್ಟರಲ್ಲಿ ಸಕ್ಕರೆ ಪಾನಕನೂ ರೆಡಿಯಾಗಿತ್ತು. ಮತ್ತು ಉಂಡೆ ಕಟ್ಬಿಟ್ಟು ಹಾಕ್ಬಿಡೋಣ. ನನ್ನ ಮಗಳಿಗಂತೂ ತುಂಬ ಫೇವ್ರೆಟ್ ಆಗಿರೋದ್ರಿಂದ ಅವರು ಮಾಡೋ ತನಕನೂ ಅಡುಗೆ ಮನೇಲೇ ಇದ್ದಾರೆ ನೋಡಿ. ನಾನು ಮಾಡ್ಕೊಡ್ತೀನಿ ಮಮ್ಮಿ, ನಾನು ಮಾಡ್ಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಅಡುಗೆ ಮನೇಲೇ ಇದ್ದಾರೆ. ಅದಕ್ಕೋಸ್ಕರ ಅವರು ಇದ್ರಲ್ಲ ನನಗೂ ಮಾತಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಉಂಡೆ ಎಲ್ಲ ಕಟ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಮಕ್ಕಳು ಏನಾದ್ರು ಯಾವುದಾದ್ರೂ ನಾವು ಇಷ್ಟವಾದ ಅಡುಗೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ಏನೋ ಒಂಥರ ಖುಷಿ ಮಕ್ಕಳಿಗೆ. ಅಡುಗೆ ಮನೆಯಿಂದ ಹೋಗಲ್ಲ. ನನ್ನ ಮಗಳಂತೂ ಅವಳಿಗೆ ಏನಾದರೂ ಇಷ್ಟವಾಗಿರೋ ಸ್ವೀಟು ಏನಾದರೂ ಮಾಡ್ತಿರ್ತೀವಿ ಅಂತ ಅಂದರೆ ಅಡುಗೆ ಮನೆಯಲ್ಲೇ ಇರ್ತಾರೆ. ಒಂದು ಹೌಸ್ ವೈಫ್ ಆಗಿ ಫ್ಯಾಮಿಲಿನ, ಮಕ್ಕಳನ್ನ ಎಲ್ಲರನ್ನೂ ನೋಡ್ಕೊಳ್ಳೋದು ಸುಲಭವಾದ ಮಾತೇ ಅಲ್ಲ. ಎಷ್ಟು ಕೆಲಸ ಇರುತ್ತೆ, ಎಷ್ಟು ರಿಸ್ಕ್ ಇರುತ್ತೆ. ಒಂದು ಟೈಮ್ ಮಕ್ಳಿಗೆ ಊಟ ತಿನ್ಸೋಕ್ಕಾಗಲಿಲ್ಲ ಅಂದರೆ ಅದು ಒಂದು ಸ್ವಲ್ಪ ನಮಗೆ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ, ಅಯ್ಯೋ ಮಗುಗೆ ನಾನು ಇವತ್ತು ಊಟ ತಿನ್ಸೋಕ್ಕಾಗಿಲ್ವಲ್ಲ. ಅದು ನಮಗೆ ಒಂಥರ ಬೇಜಾರಾಗಿಬಿಡುತ್ತೆ. ಟೈಮ್ಗೆ ಊಟ ತಿನ್ನಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು, ಮತ್ತು ಬೇರೆ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಬೇರೆ ಎಲ್ಲ ಇರುತ್ತೆ, ವಾಷಿಂಗ್ ಬಟ್ಟೆ ಹಾಕೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಹೌಸ್ ವೈಫ್ ಆಗಿ ಮಾಡ್ತಿರ್ತೀವಲ್ಲ, ನಿಜವಾಗ್ಲೂ ಆ ಕಷ್ಟ ಹೌಸ್ ವೈಫ್ ಆಗಿ ಮಾಡೋರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೇ ಮಾತಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಹೆಸ್ರು ಕಾಳು ಮತ್ತು ಅಕ್ಕಿ ನೆನೆ ಹಾಕಿದ್ದೆ. ಅದಕ್ಕೋಸ್ಕರ ದೋಸೆಗೂ ಎಲ್ಲ ರುಬ್ಬಿಟ್ಬಿಟ್ಟು ಎಲ್ಲ ಹಾಕೋತಾ ಇದ್ದೀನಿ. ಬಿಸಿಯಾಗಿ ಕೊಟ್ಬಿಟ್ರೆ ನಮ್ಮ ಹಸ್ಬೆಂಡು ತಿಂತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.